ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ನಾರಿ ಶಕ್ತಿ ವಂದನಾ ಕಾಯ್ದೆ ಅಥವಾ ವುಮೆನ್ಸ್ ರಿಸರ್ವೇಶನ್ ಆಕ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಂವಿಧಾನದ ಒಂದು ತಿದ್ದುಪಡಿ ಕಾಯ್ದೆ ಆಗಿರಬಹುದು ಅಥವಾ ಏನು 2026 ಲೋಕಸಭೆಯಲ್ಲಿ ಡಿಲಿಮಿಟೇಷನ್ ಮತ್ತು ಈ 2023ರಲ್ಲಿ ತಂದಂತಹ ವುಮೆನ್ ರಿಸರ್ವೇಶನ್ ಬಿಲ್ಗೆ ಕೆಲವು ಅಮೆಂಡ್ಮೆಂಟ್ ಗಳನ್ನು ಮಾಡೋದಕ್ಕೋಸ್ಕರ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ತಂದಿದ್ರು. ಅದರಲ್ಲಿ ಒಂದು ಸೂಪರ್ ಮೆಜಾರಿಟಿ ಅಥವಾ ಸ್ಪೆಷಲ್ ಮೆಜಾರಿಟಿಯನ್ನ ಪಡೆಯೋದ್ರಲ್ಲಿ ಕೇಂದ್ರ ಸರ್ಕಾರ ಸೋಲೋದ್ರ ಮೂಲಕ ಈ ಒಂದು ಬಿಲ್ಲು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸೋಲನ್ನ ಅಥವಾ ಡಿಫೀಟ್ ಅನ್ನ ಒಂದು ಕಾಣಿತು. ಸೊ ಆ ಮೂಲಕ ವುಮೆನ್ ರಿಸರ್ವೇಶನ್ ಅನ್ನುವಂತಹ ಅಥವಾ ನಾರಿ ಶಕ್ತಿ ವಂದನ ಅನ್ನುವಂತಹ ಒಂದು ಪದ ಬಳಕೆ ಅಥವಾ ಮಾಹಿತಿ ಹೆಚ್ಚು ಇತ್ತೀಚೆಗೆ ಸುದ್ದಿನಲ್ಲಿತ್ತು. ಹಾಗಿದ್ರೆ ಏನಿದು ವುಮೆನ್ ರಿಸರ್ವೇಶನ್ ಅನ್ನುವಂಥದ್ದು, ಅಥವಾ ಏನಿದೊಂದು ನಮ್ಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ 106ನೇ ಅಮೆಂಡ್ಮೆಂಟ್ ಆಕ್ಟ್ 2023ರಲ್ಲಿ ತೆಗೆದುಕೊಂಡಂತಹ ವುಮೆನ್ ರಿಸರ್ವೇಶನ್ ಆಕ್ಟ್ ಆಗಿರ್ಬೋದು. ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾರಿ ಶಕ್ತಿ ವಂದನ್ ಅಧಿನಿಯಮ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಇದನ್ನ 2023ರಲ್ಲಿ 106ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಮೂಲಕ ನಮಗೆ ತರಲಾಗಿದೆ. ಸೊ ಇದನ್ನ ಆಲ್ರೆಡಿ ಕಾನೂನನ್ನ ಮಾಡಲಾಗಿದೆ. ನಾರಿ ಶಕ್ತಿ ವಂದನ ಅಧಿನಿಯಮ ಅಂತಾನೂ ಕೂಡ ಕರೀತಾರೆ ಅಥವಾ ಮಹಿಳಾ ಮೀಸಲಾತಿ ಕಾಯ್ದೆ ಅಂತಾನೂ ಕೂಡ ಕರೀತಾ ಬರ್ತಾರೆ. ಮುಖ್ಯವಾಗಿ ಇದರ ಉದ್ದೇಶ ಏನು ಅಂತ ಬಂದಾಗ, ಸಂಸತ್ತು ಅಂದ್ರೆ ಲೋಕಸಭೆ, ರಾಜ್ಯಸಭೆಗಳಾಗಿರ್ಬೋದು ಮತ್ತು ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಿರುವಂತಹ ರಾಜ್ಯಗಳಲ್ಲಿ ಮಹಿಳೆಯರಿಗೆ ಈ ಒಂದು ಸ್ಥಾನವನ್ನ ಕಾಯ್ದಿರಿಸುವಂತಹ ಉದ್ದೇಶವನ್ನ ಈ ಒಂದು ಕಾಯ್ದೆ ಹೊಂದಿದೆ ಅನ್ನುವಂಥದ್ದು. ಎಷ್ಟು ಪ್ರಮಾಣದ ಕಾಯ್ದೆ ಅಥವಾ ಎಷ್ಟು ಪ್ರಮಾಣದ ಒಂದು ರಿಸರ್ವೇಶನ್ ಅಂತ ನೋಡ್ತಾ ಬಂದಾಗ 33% ರಿಸರ್ವೇಶನ್ ಅಂತ ನೋಡ್ತಾ ಬರ್ತೀವಿ. ಅಂದ್ರೆ 33% ಆಫ್ ಸೀಟ್ಗಳನ್ನ ಈ ಒಂದು ಮಹಿಳೆಯರಿಗೆ ಲೋಕಸಭೆ ಮತ್ತು ಸ್ಟೇಟ್ ಅಸೆಂಬ್ಲಿಗಳಲ್ಲಿ ಒಂದು ಕೊಡುವಂತಹ, ಕಾಯ್ದಿರಿಸುವಂತಹ ಏನು ಉದ್ದೇಶ ಏನಿರುತ್ತೆ ಅದನ್ನ ನಾರಿ ಶಕ್ತಿ ವಂದನ ಅಧಿನಿಯಮ ಅಥವಾ ವುಮೆನ್ ರಿಸರ್ವೇಶನ್ ಅಂತ ಕೂಡ ಕರೀತಾ ಬರ್ತೀವಿ. ಅಂಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾನೂನು ತಿದ್ದುಪಡಿಗಳನ್ನು ಮಾಡಬೇಕಾಗಿತ್ತು. ಈ ಮಹಿಳೆಯರಿಗೆ ನಿಮ್ಗೆಲ್ಲ ಗೊತ್ತಿರೋ 74th ಅಂದ್ರೆ ಪಂಚಾಯತ್ ರಾಜ್ ಮತ್ತು ಲೋಕಲ್ ರೆಪ್ರೆಸೆಂಟೇಟಿವ್ ಗವರ್ನಮೆಂಟ್ ಏನಿರ್ತವೆ ಅಲ್ಲೂ ಕೂಡ ಆಲ್ರೆಡಿ ವುಮೆನ್ಗೆ 33% ಕೊಡಲಾಗಿದೆ. ಅದೇ ರೀತಿನಲ್ಲಿ ನಮಗೆ ರಾಜ್ಯ ವಿಧಾನಸಭೆಗಳಾಗಿರ್ಬೋದು ಮತ್ತು ರಾಷ್ಟ್ರದ ಸಂಸತ್ನಾಗಿರ್ಬೋದು ಇಲ್ಲೂ ಕೂಡ ಕೊಡಬೇಕು ಅನ್ನುವಂತಹ ಹೋರಾಟಗಳು ಈಗಲೆಲ್ಲ 20-30 ವರ್ಷಗಳಿಂದನೂ ಕೂಡ ನಡೀತಾ ಬಂದಿದೆ. ಆದ್ರೆ ಅಂತಿಮವಾಗಿ 2023ರಲ್ಲಿ ವುಮೆನ್ ರಿಸರ್ವೇಶನ್ ಬಿಲ್ಗಳನ್ನ ತರೋದ್ರ ಮೂಲಕ ಅದನ್ನ ಪಾಸ್ ಮಾಡಿ ಅಧಿನಿಯಮ ಆಕ್ಟ್ ಆಗಿ ಅದನ್ನ ಮಾಡಲಾಯ್ತು. ಸೊ ಇವಾಗಿಂದ ಜಾರಿಗೊಳಿಸ್ತಾರೆ ಅಂತ ಬಂದಾಗ ಅನುಷ್ಠಾನ ಅನ್ನುವಂಥದ್ದು ಈ ಒಂದು ಕಾಯ್ದೆಯನ್ನ ತಂದ ಮೇಲೆ ನೆಕ್ಸ್ಟ್ ತೆಗೆದುಕೊಳ್ಳುವಂತಹ ಅಥವಾ ಸ್ಥಾಪನೆ ಮಾಡುವಂತಹ ಒಂದು ಡಿಲಿಮಿಟೇಷನ್ ಏನಿರುತ್ತೆ, ಆ ಡಿಲಿಮಿಟೇಷನ್ ಆದ ನಂತರದಲ್ಲಿ ಈ ಒಂದು ಆಕ್ಟ್ ಜಾರಿಗೆ ಬರಲಿದೆ ಅನ್ನುವಂಥದ್ದು ಗೊತ್ತಿರಲಿ. ಶಕ್ತಿ ವಂದನೆದಾಗಿರುತ್ತೆ. ನೆಕ್ಸ್ಟ್ ಇದರದ್ದು ಪ್ರಮುಖ ನಿಬಂಧನೆಗಳು ಏನೇನು ಅಂದ್ರೆ, ಮಹಿಳಾ ಒಂದು ಮೀಸಲಾತಿಗೆ ಅಥವಾ ಈ ಒಂದು ವುಮೆನ್ ರಿಸರ್ವೇಶನ್ ಸಂಬಂಧಪಟ್ಟಂತಹ ಏನ್ ತಿದ್ದುಪಡಿ ಕಾಯ್ದೆ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಲಾಯಿತು ಅನ್ನಂತಹ ಪ್ರಮುಖ ಪ್ರಾವಿಷನ್ಸ್ ಏನಂತ ನೋಡ್ತಾ ಬಂದಾಗ ಸಂವಿಧಾನದಲ್ಲಿ ಇದಕ್ಕೆ ಅಂತಾನೆ ಒಂದಷ್ಟು ತಿದ್ದುಪಡಿಗಳನ್ನ ಮಾಡಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ 239A ಅನ್ನುವಂತಹ ಆರ್ಟಿಕಲ್ಗಳು ಕೂಡ ತಿದ್ದು ಮಾಡಲಾಯಿತು. ಇದರಲ್ಲಿ ನಮಗೆ 3ನೇ ಒಂದು ಭಾಗದಷ್ಟು ನಮಗೆ ಏನು ರಾಷ್ಟ್ರೀಯ ರಾಜಧಾನಿ ದೆಹಲಿನಲ್ಲಾಗಿರ್ಬೋದು ಅಥವಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇರುವಂತಹ ವಿಧಾನಸಭೆ ಮತ್ತು ರಾಜ್ಯ ಸಂಸತ್ತುಗಳಲ್ಲೂ ಕೂಡ ನಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತಿದ್ದುಪಡಿಗಳನ್ನ ಮಾಡಲಾಗಿರುವಂತದ್ದು. ಮುಖ್ಯವಾಗಿ 239A ಅನ್ನುವಂತಹ ಏನು ವಿಧಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾನೂನು ತಿದ್ದುಪಡಿಗಳನ್ನ ತರಲಾಗಿದೆ. ಅದ್ರ ಜೊತೆಗೆ ಇನ್ನೂ ಒಂದಷ್ಟು ವಿಧಿಗಳನ್ನ ಆರ್ಟಿಕಲ್ಗಳನ್ನ ಆಡ್ ಮಾಡಲಾಗಿತ್ತು. ಅದು ಯಾವ್ದು ಅಂತ ಬಂದಾಗ ಅನುಚ್ಛೇದ 330A ಆಗಿರ್ಬೋದು, ಅನುಚ್ಛೇದ 332A ಆಗಿರ್ಬೋದು, ಅನುಚ್ಛೇದ 334A ಈ ತರನಾದಂತಹ ಆರ್ಟಿಕಲ್ಗಳನ್ನ ನಮಗೆ ಆಡ್ ಮಾಡಲಾಗಿದೆ. ಮುಖ್ಯವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಲೋಕಸಭೆಯಲ್ಲಿ ಕೂಡ 13% ಅಷ್ಟು ಅಥವಾ 1/3 ಅಷ್ಟು ನಮಗೆ ರಿಸರ್ವೇಶನ್ ಸ್ಥಾನವನ್ನು ಮೀಸಲಿಡುವಂತಹ ಇದಾಗಿರ್ಬೋದು. ರಾಜ್ಯ ವಿಧಾನಸಭೆಗಳಲ್ಲಿ ಸಂಬಂಧಪಟ್ಟಾಗಿ 332ನೇ ವಿಧಿ ಆಗಿರ್ಬೋದು. ಅಂಡ್ 334ನೇದು ಬಂದಾಗ ಕ್ಷೇತ್ರ ವಿಂಗಡಣೆ ನಂತರ ಅಂದ್ರೆ ಡಿಲಿಮಿಟೇಷನ್ ಆದ್ಮೇಲೆ ಈ ಆಕ್ಟ್ ಅನ್ನ ಜಾರಿಗೆ ಬರೋದಿಗೆ ಸಂಬಂಧಪಟ್ಟ ಹಾಗೆ ಇದಾಗಿರ್ಬೋದು. ಅಂಡ್ ಈ ಒಂದು ಆಕ್ಟ್ ಒಂದ್ಸಲಿ ಕಾನೂನು ಆದ್ರೆ ಅದು ನೆಕ್ಸ್ಟ್ 15 ವರ್ಷಗಳ ಕಾಲ ಇದು ಜಾರಿನಲ್ಲಿರುತ್ತೆ. ಆ ನಂತರದಲ್ಲಿ ಬೇಕಿದ್ರೆ ಅದನ್ನ ವಿಸ್ತರಣೆ ಮಾಡಬಹುದು ಅಥವಾ ಅದನ್ನ ತೆಗೆದು ಕೂಡ ಹಾಕಬಹುದಾಗಿರುತ್ತೆ. ಸೊ ಇದಿಷ್ಟು ಕೀ ಪ್ರಾವಿಷನ್ಸ್ ಗಳನ್ನುವಂಥದ್ದು. ಅಂಡ್ ಈ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಐತಿಹಾಸಿಕ ಹಿನ್ನೆಲೆಯನ್ನು ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1988ರಲ್ಲಿ ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆ ಅಂತ ತರಲಾಗುತ್ತೆ. ಅಲ್ಲಿ ನಮ್ಗೆ ಪಂಚಾಯತ್ನಿಂದ ರಾಷ್ಟ್ರದ ಸಂಸತ್ ಮಟ್ಟದವರೆಗೂ ಕೂಡ ನಮ್ಗೆ ಮಹಿಳೆಯರ ಪಾಲ್ಗೊಳ್ಳುವಿಕೆಗೆ ಹೆಚ್ಚು ಶಿಫಾರಸುಗಳನ್ನ ಕೊಡ್ಲಾಗತ್ತೆ, ಮಹಿಳಾ ಮೀಸಲಾತಿಗೆ ಶಿಫಾರಸನ್ನ ಕೊಡ್ಲಾಗತ್ತೆ. ಬಟ್ ಅದನ್ನ 1992ರಲ್ಲಿ ತಂದಂತಹ 73 ಮತ್ತು 74ನೇ ತಿದ್ದುಪಡಿ ಕಾಯ್ದೆಗಳೇನಿದಾವೆ, ಲೋಕಲ್ ಪಂಚಾಯತ್ ಗವರ್ನಮೆಂಟ್ಗಳೇನಿದಾವೆ, ಅಲ್ಲಿ ನಮ್ಗೆ ಮಹಿಳೆಯರಿಗೆ 33
3% ರಿಸರ್ವೇಶನ್ಗಳನ್ನ ಕೊಡಲಾಯಿತು. ಆ ಮೂಲಕ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಅಥವಾ ತಳಮಟ್ಟದಲ್ಲಿ ಮಹಿಳಾ ಪ್ರಾತಿನಿಧ್ಯವನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ 243 Z ಮತ್ತು 243 ಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ಗಳನ್ನ ಆಡ್ ಮಾಡಲಾಗುತ್ತೆ. ಇನ್ನು ಸಂಸದೀಯವಾಗಿ ಒಂದಷ್ಟು ಪ್ರಯತ್ನಗಳು ಯಾವ್ಯಾವ ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ 1996ರಲ್ಲಿ ಮೊದಲ ಮಟ್ಟಿಗೆ ಈ ಒಂದು ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಬಿಲ್ ಅನ್ನ ಇದು ಮಾಡಲಾಗುತ್ತೆ. ಬಟ್ ಅದು ಪಾಸ್ ಆಗೋದಿಲ್ಲ. ಆ ನಂತರದಲ್ಲಿ 1998 ಆಗಿರ್ಬೋದು, 99 ಆಗಿರ್ಬೋದು ಮತ್ತು 2008ರಲ್ಲಿ ಎಲ್ಲಾ ಪಕ್ಷಗಳ ಒಮ್ಮತದ ಒಂದು ಕೊರತೆಯಿಂದಾಗಿ ಇದು ಹಲವು ಬಾರಿ ವಿಫಲವಾಗಿರುತ್ತೆ. ಆ ನಂತರದಲ್ಲಿ 2010ರಲ್ಲಿ ರಾಜ್ಯಸಭೆಯಲ್ಲಿ ಅಂಗೀಕರಿಸಲ್ಪಟ್ಟಿರುತ್ತೆ. ಬಟ್ ಆದ್ರೂ ಕೂಡ ಅದು ಲೋಕಸಭೆಯಲ್ಲಿ ಬಾಕಿ ಉಳಿದಿರುತ್ತೆ. ಆ ನಂತರದಲ್ಲಿ 2023ರಲ್ಲಿ 106ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ತರೋದ್ರ ಮೂಲಕ ನಮಗೆ ಮಹಿಳೆಯರಿಗೆ ಒಂದು ಮೀಸಲಾತಿಗೆ ಕಾಯ್ದೆಯನ್ನು ಕೊಡಲಾಗತ್ತೆ. ಬಟ್ ಅದು ಇನ್ನೂ ಜಾರಿ ಆಗಿಲ್ಲ. ಅದು ಜಾರಿ ಆಗ್ಬೇಕು ಅಂತ ಅಂದ್ರೆ ಡಿಲಿಮಿಟೇಷನ್ ಫಾರ್ಮ್ ಆಗ್ಬೇಕಾಗತ್ತೆ. ಡಿಲಿಮಿಟೇಷನ್ ಆದ್ಮೇಲೆನೆ ಮಹಿಳಾ ಮೀಸಲಾತಿ ಅನ್ನುವಂಥದ್ದು ಜಾರಿಗೆ ಬರುತ್ತೆ. ಅಂಡ್ ಮಹಿಳಾ ಮೀಸಲು ಅಂತ ಬಂದಾಗ ನಿಮಗೆ ಮುಖ್ಯ ಗೊತ್ತಿರೋ ಹಾಗೆ ಭಾರತದಲ್ಲಿ 140-150 ಕೋಟಿ ಜನಸಂಖ್ಯೆ ಏನಿದ್ದಾರೆ ಅದ್ರಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದಾರೆ. ಆದ್ರೆ ಅವರ ರೆಪ್ರೆಸೆಂಟೇಷನ್ ಅಂದ್ರೆ ಮಹಿಳೆಯರ ರೆಪ್ರೆಸೆಂಟೇಷನ್ ಈ ಒಂದು ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ರಾಜ್ಯ ವಿಧಾನಸಭೆಗಳು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ನೋಡ್ತಾ ಬಂದಾಗ ಬರೋಬ್ಬರಿ 12-14% ಅಷ್ಟೇ. ಆದ್ರೆ ಅವರ ಜನಸಂಖ್ಯೆ ಇರುವಂತದ್ದು 50-55% ಅಷ್ಟು. ಬಟ್ ಅವರ ಈ ಒಂದು ಕಡಿಮೆ ಪ್ರಾತಿನಿಧ್ಯ ಏನಿದೆ ಅದನ್ನ ಸರಿತೂಗಿಸುವಂತ ಕೆಲಸಗಳಾಗಬೇಕಾಗಿರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಯುರೋಪ್ಗಳಾಗಿರ್ಬೋದು, ಆಫ್ರಿಕಾದ ಕೆಲವು ದೇಶಗಳಲ್ಲಿ more than 50% ಅಷ್ಟು ವುಮೆನ್ ರೆಪ್ರೆಸೆಂಟೇಟಿವ್ ಇದ್ದಾರೆ. ಬಟ್ ಭಾರತಕ್ಕೆ ಬಂದಾಗ ಕೇವಲ 12-14% ಅಷ್ಟೇ ರೆಪ್ರೆಸೆಂಟೇಷನ್ ಇರುವಂತದ್ದು. ರಾಜಕೀಯವಾಗಿ ಈ ಲಿಂಗ ಅಸಮಾನತೆ ಏನಿದೆ, ಈ ಲಿಂಗ ಅಸಮಾಧಾನತೆಯನ್ನು ಹೋಗಿಸೋದಕ್ಕೆ ಅಂಡ್ ಪ್ಯಾಟ್ರಿಯಾರ್ಕಲ್ ಏನು ಒಂದು ಪೊಲಿಟಿಕಲ್ ಮೈಂಡ್ ಸೆಟ್ ಅಥವಾ ಪಿತೃ ಪ್ರಧಾನವಾದಂತಹ ರಾಜಕೀಯ ವ್ಯವಸ್ಥೆ ಏನಿದೆ, ಇಲ್ಲಿ ಮಹಿಳೆಯರನ್ನ ಹೆಚ್ಚು ಏನಿದ್ರು ಕೂಡ ಅವ್ರನ್ನ ವೋಟ್ ಹಾಕೋದಿಕ್ಕಷ್ಟೇ ಅಥವಾ ಒಂದು ಮತದಾನಕ್ಕಷ್ಟೇ ಸೀಮಿತವಾಗಿದ್ದಾರೆ ಹೊರತು ಅವರು ಈ ಒಂದು ವೋಟಿಗೆ ನಿಂತುಕೊಳ್ಳುವಂತಹ ಕೆಲಸಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡೋದಿಲ್ಲ. ಅದರಿಂದಾಗಿ ಕೂಡ ನಮಗೆ ರೆಪ್ರೆಸೆಂಟೇಷನ್ ಅಥವಾ ಈ ಒಂದು ರಿಸರ್ವೇಶನ್ ಬೇಕಾಗಿರುತ್ತೆ. ಅಂಡ್ ಲಿಂಗ ಸೂಕ್ಷ್ಮವಾದಂತಹ ನೀತಿಗಳನ್ನ ಅಂದ್ರೆ ಜೆಂಡರ್ ಸೆನ್ಸಿಟಿವ್ ಇಶ್ಯೂ ಇರುವಂತಹ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಲಾಗಳನ್ನ ಮಾಡ್ಬೇಕಾದ್ರೆ ವುಮೆನ್ ಗಳು ಅಥವಾ ಆ ಒಂದು ವಲಯಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಪರ್ಟೀಸ್ ಇರಬೇಕಾಗತ್ತೆ. ಸೊ ಆ ದೃಷ್ಟಿಕೋನದಿಂದನೂ ಕೂಡ ಮಹಿಳೆಯರು ಹೆಚ್ಚು ಆಯ್ಕೆ ಆಗುವಂತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಆಲ್ರೆಡಿ 73rd and 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ಲಿ ಕೊಟ್ಟಿರೋದ್ರಿಂದಾಗಿ ಅಲ್ಲಿ ಮಹಿಳೆಯರು ಮಾಡಿರುವಂತಹ ಸಾಧನೆಗಳೇನಿದಾವೆ ಅವು ನಮ್ಗೆ ಈ ಒಂದು ರಿಸರ್ವೇಶನ್ ನ ಕೇಳೋದಿಕ್ಕೂ ಮತ್ತು ಅದನ್ನ ಆಕ್ಷೇಪ ಪಡೋದಕ್ಕೂ ಕೂಡ ಹೆಚ್ಚು ಒಂದು ಪುರಾವೆಗಳನ್ನ ಒದಗಿಸ್ತಾ ಬಂದಿದೆ. ಅಂಡ್ ಕೂಡ ಇದಾವೆ. ಆದ್ರೆ ಈ ಮಹಿಳೆಯರಿಗೆ ರಿಸರ್ವೇಶನ್ ಕೊಡೋದ್ರಿಂದಾಗೂ ಕೂಡ ಒಂದಷ್ಟು ಇದಾವೆ. ಅದೇನು ಅಂತ ಬಂದಾಗ ಸಮಾನತೆಯ ತತ್ವ ಅನ್ನುವಂಥದ್ದು, ಮೀಸಲಾತಿ ಕೊಡುವಂಥದ್ದು ಸ್ಪರ್ಧೆ ಏನಿರುತ್ತೆ ಅಥವಾ ಸಮಾನತೆ ಅನ್ನುವಂಥದ್ದು ಏನಿರುತ್ತೆ ಅದನ್ನ ಆದಷ್ಟು ಕನ್ಸ್ಟ್ರೈನ್ ಮಾಡುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ನೀವು ಕೇವಲ ಮಹಿಳೆಯರು ಅಷ್ಟೇ ನಿಂತ್ಕೋಬೇಕು ಅಂತ ಬಂದಾಗ ಪುರುಷರು ಆ ಕ್ಷೇತ್ರಗಳು ನಿಂತ್ಕೊಳ್ಳೋ ಆಗಿಲ್ಲ. ಅವರು ಕೂಡ ಅಕಸ್ಮಾತ್ ಆ ಕ್ಷೇತ್ರಗಳಲ್ಲಿ ಪುರುಷರು ಕೂಡ 50% ಇದ್ದಾರೆ, ಆದ್ರೂ ಕೂಡ ಮಹಿಳೆಯರು ಅಷ್ಟೇ ನಿಂತ್ಕೋಬೇಕಾಗಿರುತ್ತೆ. ಈ ರೀತಿಯಾದಂತಹ ಮೀಸಲಾತಿ ಆಧಾರಿತವಾದಂತಹ ಅರ್ಹತೆ ಆಧಾರಿತವಾದಂತಹ ಸ್ಪರ್ಧೆ ಏನಿರುತ್ತೆ ಅದನ್ನು ನೂಕುತ್ತೆ ಅನ್ನುವಂಥದ್ದು. ಮತದಾರರ ಆಯ್ಕೆಯನ್ನ ಅದು ತಡೆಗಟ್ಟುತ್ತೆ ಅನ್ನೋದು. ಫಾರ್ ಎಕ್ಸಾಂಪಲ್ ನನಗೆ ಯಾರೋ ಒಬ್ರು ನನಗೆ ಬೇಕಾದ್ರೂ ಇರುತ್ತೆ, ಬಟ್ ನೀನಲ್ಲಿ ಕೇವಲ ಹೆಣ್ಮಕ್ಳನ್ನ ಅಷ್ಟೇ ನೀನು ಓಟಿಗೆ ನಿಲ್ಸೋದ್ರ ಮೂಲಕ ನಾನು ಯಾರಿಗೋ ಒಬ್ರಿಗೆ ಓಟ್ ಹಾಕ್ಬೇಕು ಅಂತ ಅನ್ಕೊಂಡಿರ್ತೀನಿ, ಅವ್ರು ಅಲ್ಲಿ ನಿಲ್ದಲೇ ಇರುವಂತಹ ನಮ್ಗೆ ಮತದಾರರ ಒಂದು ಆಯ್ಕೆ ಏನಿರುತ್ತೆ, ಫ್ರೀಡಮ್ ಆಫ್ ರೆಪ್ರೆಸೆಂಟೇಷನ್, ಫ್ರೀಡಮ್ ಆಫ್ ವೋಟಿಂಗ್ ಏನಿರುತ್ತೆ ಅದನ್ನ ಕುಂಠಿತಗೊಳಿಸಿದಂಗಾಗತ್ತೆ. ಅಂಡ್ ಏಕರೂಪತೆಗಳಾಗಿರ್ಬೋದು, ರಾಜಕೀಯ ಸಬಲೀಕರಣಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಇದಾಗಿರ್ಬೋದು, ರಾಜ್ಯವಾರು ಅಸಮಾನತೆಗಳಾಗಿರ್ಬೋದು, ಅಥವಾ ಈಗ ಆಲ್ರೆಡಿ ನಮಗೆ ಲೋಕ ಪಂಚಾಯತ್ಗಳಲ್ಲಿ ಅಥವಾ ಪಂಚಾಯತ್ ರಾಜ್ಯಗಳಲ್ಲಿ ಇರುವಂತಹ ಈ ಒಂದು ಸರ್ಪಂಚ್ ಪತಿ ಅನ್ನುವಂತಹ ಕಾನ್ಸೆಪ್ಟ್ ಏನಿದೆ, ಅಂದ್ರೆ ಅಧಿಕಾರ ಮಹಿಳೆಯರಿಗೆ ಕೊಟ್ಟರು ಕೂಡ ಅಥವಾ ಆ ಸ್ಥಾನವನ್ನು ಮಹಿಳೆಯರಿಗೆ ಕೊಟ್ಟರು ಕೂಡ ಅದರ ಅಧಿಕಾರಗಳಿರುವಂತದ್ದು ಅವರ ಪತಿಯಂದರು, ಅವರ ಅಣ್ಣಂದರು, ಅವರ ತಮ್ಮಂದಿರುಗಳು ಕೈಲಿ ಕೊಡ್ಲಾಗಿದೆ. ಸೊ ಇದೆಲ್ಲವೂ ಕೂಡ ನೋಡ್ತಾ ಬರ್ಬೇಕಾಗತ್ತೆ. ಈ ದೃಷ್ಟಿಯಿಂದನೂ ಕೂಡ ನಮ್ಗೆ ಆದ್ರೆ ಅವ್ರೇನಾದ್ರೂ ಲೈಕ್ ಸಚಿವರಾಗೋದಿಕ್ಕೆ ಅಥವಾ MLAಗಳು MP ಗಳಾಗೋದಿಕ್ಕೆ ರೆಡಿ ಇದ್ದಾರೆ, ಆದ್ರೆ ಅವ್ರನ್ನ ಆ ಕ್ಷಣಕ್ಕೆ ಹೋಗೋದಿಕ್ಕೆ, ಆ ಸ್ಥಾನಕ್ಕೆ ಹೋಗೋದಿಕ್ಕೆ ಎಷ್ಟು ರೆಡಿ ಇದ್ದಾರೆ ಎನ್ನುವಂಥದ್ದು ಕೂಡ ಮುಖ್ಯ ಆಗಿರುತ್ತೆ. ಸೊ ಈ ಎಲ್ಲಾ ಅಂಶಗಳು ಕೂಡ ಕೆಲವು ಕನ್ಸರ್ನ್ಗಳಾಗಿರ್ತವೆ. ಈ ಕನ್ಸರ್ನ್ ಆಗಂದ ಮಾತ್ರಕ್ಕೆ ಅವ್ರು ಕೊಡೋದೇ ಬೇಡವಾ ಅನ್ನುವಂಥದ್ದಲ್ಲ, ಬೇಕಾಗಿ ಇರುತ್ತೆ, ಇಂಪಾರ್ಟೆಂಟ್ ನೆಸೆಸಿಟಿ ಕೂಡ ಇರುತ್ತೆ. ಸೊ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಡಿಲಿಮಿಟೇಷನ್ ಅನ್ನುವಂಥದ್ದು ಕೂಡ ಮಾಡ್ತಿದ್ದಾರೆ, ಮಾಡ್ಬೇಕು ಅಂತ ಕೂಡ ಅನ್ಕೊಂಡಿದ್ದಾರೆ. 543 ಸೀಟ್ ಇರುವಂತದ್ದನ್ನ ಅದನ್ನ 816ಕ್ಕೆ ಹೆಚ್ಚು ಮಾಡ್ಬೇಕು ಅನ್ನುವಂಥದ್ದು. ಅಕಸ್ಮಾತ್ ಹಾಗೇನಾದ್ರೂ 816 ಮೇಲ್ ಜಾಸ್ತಿ ಮಾಡ್ತಾ ಬಂದಾಗ ಮಹಿಳೆಯರಿಗೆ ಅದರಲ್ಲಿ 33% ಅಷ್ಟು ಸೀಟ್ಗಳನ್ನ ಕೊಡಬೇಕಾಗತ್ತೆ. ಸೊ ಈ ರೀತಿಯಾಗಿರುವಂತದ್ದು ಮಹಿಳಾ ಮೀಸಲಾತಿ ಅನ್ನುವಂಥದ್ದು ನಿಜವಾಗೂ ಕೂಡ ಇಂದಿನ ಅಗತ್ಯತೆ ಆಗಿರುತ್ತೆ. ಅದನ್ನ ಇನ್ನೊಂದು ಡಿಲಿಮಿಟೇಷನ್ ಆದ್ಮೇಲೆ ನಾವು ಮಾಡ್ತೀವಿ, ಸೆನ್ಸಸ್ ಆದ್ಮೇಲೆ ಮಾಡ್ತೀವಿ ಅನ್ನುವಂಥದ್ದು ಆದಷ್ಟು ಈಗಲಿಂದನೇ ನಾವು ಅದನ್ನ ಅಡಾಪ್ಟ್ ಮಾಡ್ಕೋತೀವಿ ಅನ್ನುವಂತಹ ಒಂದು ಕಾಳಜಿ ಇದು ಬರಬೇಕಾಗತ್ತೆ.
ವುಮೆನ್ ಡೆವಲಪ್ಮೆಂಟ್ಗಿಂತ ವುಮೆನ್ ಲೆಡ್ ಡೆವಲಪ್ಮೆಂಟ್ ಅನ್ನುವಂತಹ ಪದಗಳಿರ್ತವೆ. ಅಂದ್ರೆ ಮಹಿಳಾ ಅಭಿವೃದ್ಧಿಗಿಂತ ಮಹಿಳಾ ನೇತೃತ್ವದ ಅಭಿವೃದ್ಧಿ ಏನಿರುತ್ತೆ ಆ ಕಡೆ ನಾವೆಲ್ಲರೂ ಕೂಡ ಗಮನವನ್ನು ಸೆಳಿಬೇಕಾಗತ್ತೆ. ಮಹಿಳೆಯರ ಕೊಡುಗೆ ಆರ್ಥಿಕತೆಗೆ ಅಥವಾ ದೇಶಕ್ಕೆ ಮತ್ತು ಎಲ್ಲದಕ್ಕೂ ಕೂಡ ತುಂಬಾ ಹೆಚ್ಚು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಲ್ಲಿ ರಾಜಕೀಯದಲ್ಲೂ ಕೂಡ ಮಹಿಳೆಯರು ಬರೋದ್ರಿಂದಾಗಿ ಈ ಒಂದು ಸಬ್ಸ್ಟ್ಯಾಂಟಿವ್ ಈಕ್ವಾಲಿಟಿ ಅನ್ನುವಂಥದ್ದಾಗಿರ್ಬೋದು ಅಥವಾ ಲೆಜಿಸ್ಲೇಟಿವ್ ಫಂಕ್ಷನ್ಗಳ ಒಂದು ಎನ್ರಿಚ್ಮೆಂಟ್ ಗಳಾಗಿರ್ಬೋದು ಅಂಡ್ ಡೆಮೊಕ್ರೆಟಿಕ್ ಕ್ರೆಡೆನ್ಷಿಯಲ್ ಏನಿರುತ್ತೆ ಇಂಡಿಯಾದು ಅದು ಇನ್ನೊಂದಷ್ಟು ಸ್ಟ್ರೆಂತ್ ಮಾಡುತ್ತೆ ಅನ್ನುವಂಥದ್ದು, ವುಮೆನ್ ಎಂಪವರ್ಮೆಂಟ್ಗೆ ಹೆಚ್ಚು ಕೊಡುಗೆಯನ್ನು ಕೊಡುತ್ತೆ ಅನ್ನುವಂಥದ್ದು, ಮಹಿಳಾ ಸೂಕ್ಷ್ಮ ಸಂಬಂಧಪಟ್ಟ ಹಾಗೆ ಅಥವಾ ಲಿಂಗ ಸೂಕ್ಷ್ಮವಾಗಿ ಇರುವಂತಹ ವಿಷಯಗಳಿಗೆ ಸಂಬಂಧಪಟ್ಟ ಕಾನೂನುಗಳು ಮಾಡಬೇಕಾದ್ರೆ ಮಹಿಳೆಯರಿಂದ ಹೆಚ್ಚು ಅದಕ್ಕೆ ಪ್ರಯೋಜನಗಳಾಗ್ತವೆ ಅನ್ನುವಂಥದ್ದು, ಈ ಎಲ್ಲಾ ಅಂಶಗಳಿಂದಾಗೂ ಕೂಡ ನಮಗೆ ಮಹಿಳಾ ಮೀಸಲಾತಿ ಅನ್ನೋದು ತುಂಬಾ ಅಗತ್ಯವಾಗಿರುತ್ತೆ. ಸೊ ಇದಿಷ್ಟು ಮಹಿಳೆಯರ ಮೀಸಲಂತಹ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋದಲ್ಲಿ ಏನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.